ಬನ್ನಿ ವೀಕ್ಷಕರೇ, ಇವತ್ತು ನಾವು ಬೀಟ್ರೂಟನ್ನು ಅತಿ ಸುಲಭ ರೀತಿಯಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಬೀಟ್ರೂಟನ್ನು ಕಟ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಗಟ್ಟಿಯಾಗಿರುತ್ತೆ, ನಂಗೆ ಕಷ್ಟ ಆಗುತ್ತೆ ಅಂತ ಅಂದವರು ಇದನ್ನು ಫಾಲೋ ಮಾಡಬಹುದು. ಇದನ್ನು ಬೇಲಿ ಬೇಯಿಸ್ಕೋಬೇಕಾಗತ್ತೆ. ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಅದಕ್ಕೆ ಸೋಸೋ ಬಟ್ಲನ್ನು ಇಟ್ಕೊಂಡಿದ್ದೀನಿ. ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಕಾದರೂ ನಾವು ಇಟ್ಕೊಂಡು ಬಿಸಿ ಮಾಡ್ಕೋಬಹುದು. ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ. ಇವಾಗ 10 ನಿಮಿಷ ಆಗಿದೆ, ತೆಗೆದು ನೋಡೋಣ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಮೇಲೆ ಎಲ್ಲ ಸಾಫ್ಟ್ ಆಗಿಬಿಟ್ಟಿರುತ್ತೆ ಬೀಟ್ರೂಟು. ಇವಾಗ ಇದನ್ನು ಒಂದೊಂದಾಗಿ ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ತಣ್ಣಗಾದ ನಂತರ ನಾವು ಇದನ್ನು ಪೀಲ್ ಮಾಡ್ಕೋಬೇಕು. ತುಂಬ ಈಸಿಯಾಗಿರ್ತಕ್ಕಂಥ ಮೆಥಡು. ಮಕ್ಕಳು ಸಹ ಈಸಿಯಾಗಿ ಸಿಪ್ಪೆ ತೆಗೆದು ಬೀಟ್ರೂಟನ್ನು ಕಟ್ ಮಾಡ್ತಾರೆ. ಅಷ್ಟೊಂದು ಸುಲಭವಾಗಿರುತ್ತೆ ಈ ವಿಧಾನದಲ್ಲಿ ನೀವು ಬೀಟ್ರೂಟನ್ನು ಕಟ್ ಮಾಡಿಕೊಂಡ್ರೆ. ಎಲ್ಲ ಬೀಟ್ರೂಟ್ಗಳನ್ನು ಸಿಪ್ಪೆ ತೆಗೆದು ನೀವು ಕಟ್ ಮಾಡ್ಕೋಬಹುದು ಅಥವಾ ತುರಿದು ಪಲ್ಯ ಮಾಡಬಹುದು. ತುಂಬ ಈಸಿಯಾಗಿರ್ತಕ್ಕಂಥ ಮೆಥಡು. ಈ ಮೆಥಡು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಹೊಸ ಹೊಸ ಟಿಪ್ಸ್ ಜೊತೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರ್ಸು ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.